ಮಾಡು. ಏನು ರೂಪ, ಏನು ರಂಬೆ, ಏನು ಊರ್ವಶಿ, ಈ ಊರ ಸುಂದರಿ. ಓ ಬಾ ಭಕ್ತಳಿ ಕುಳಿತುಕೊ. ಮರಿಯಪ್ಪ ಬಾ ಸ್ವಲ್ಪ ಇತ್ತ ಬಾ ಇಲ್ಲಿನ ಅಲ್ಲಿ ಬ್ಯಾಡ ಸೈಡ್ ಅಂತಾರ ಅತ್ತ ಕುಂದ್ರ ಕುಂದ್ರ ತೊಂದ್ರೆ ಹುಡುಗ ತಮ್ಮ ಕುಂದ್ರಲಿ ಅಯ್ಯಪ್ಪ ಸ್ವಲ್ಪ ದೂರ ಯಾಕೆ ಕೊಡ್ತೀಯ ಭಕ್ತಳಿ? ಇಲ್ಲಿ ಸಮೀಪಕ್ಕೆ ಬಾ. ಬಾ ಇತ್ತ ಬಾ, ಬಾ ಇತ್ತ ಬಾ. ಇವೆಂತ ಸ್ವಾಮಿಗಳೇ ನಮ್ಮವ್ವ ಕೈ ಹಿಡಿದು ಜಗ್ಗಾಕತ್ತವ ಇವಕ್ಕ. ಅವ್ವ ಇದ್ರ ಹುಡ್ದಾರ ಹರಿಲಿ ಯಪ್ಪ. ನಾವು ಕೀಳ್ ಜಾತಿಯವ್ರು, ನಮಗೆ ನಿಮಗೆ ಬಳಕೆ ಆಗಾಕಿಲ್ಲ. ಬಳಕೆ ಒಳಕಿ ಎಲ್ಲ ಆಗುತ್ತೆ. ಜಾತಿ ಏನು ಬೇಡ, ದೇವನೊಲಿದಾತನೇ ಜಾತನೆಂದು ಆ ಸರ್ವಜ್ಞ ಕವಿಯೇ ಹೇಳಿರುವಾಗ ನಮ್ಮಲ್ಲಿ ಜಾತೀಯತೆಗೆ ಆಸ್ಪದವಿಲ್ಲ. ಹೌದಾ? ಹಂಗಾದ್ರೆ ನಿಮಗೆ ಸರಿಯಾಗಿ ಮಾಡ್ತೀನಿ ರೀ. ಹಂಗಾದ್ರ ಬುದ್ಧಿ ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ತೀರೇನ? ಓಹೋ, ಅವಶ್ಯವಾಗಿ. ನೀನು ಪ್ರೀತಿಯಿಂದ ಕೇಳಿದ್ರೆ ಅದನ್ನು ಮಾಡಬಲ್ಲೆವು. ನನಗೂ ಆಟೇ ಬೇಕಾಗಿತ್ತು. ನಿಮ್ಮನ್ನ ಯಾವಾಗ ನಮ್ಮ ಮನೆಗೆ ಕರ್ಕೊಂಡೋಗಿ ಬಾಡಿಸೇನೋ ಅಂತ ಉಕ್ಕರಿಸ್ತಾ ಐತಿ ನನ್ನ ಜೀವ. ನಿಜ ಬಾಗ್ತಾಳೆ, ನಿಮ್ಮಂತವರ ಮನೆಗೆ ಬರೋದು ಅಂದ್ರೆ ನಮಗೂ ಹಾಗೆ ಉಕ್ಕರಿಸುತ್ತೆ. ಬುದ್ಧಿ ಅದೆಲ್ಲ ಇರಲ್ರಿ ಬುದ್ಧಿ. ನೀವು ನಮ್ಮ ಮನೆಗೆ ಊಟಕ್ಕೆ ಯಾವಾಗ ಬರ್ತೀರಾ? ನೀ ಎಂದ್ ಬಾ ಅಂತೀಯೋ ಅಂದೇ ಬರುತ್ತೇವೆ. ಆದ್ರೆ ಹಗಲು ಹೊತ್ತಿನಲ್ಲಿ ಮಾತ್ರ ಸಾಧ್ಯ ಆಗಲ್ಲ ನಮಗ. ರಾತ್ರಿ ಊಟಕ್ಕೆ ಯಾರೇ ಹೇಳಿದ್ರು ತಪ್ಪಿಸಲೋಚನ. ಹೌದಾ? ಹಂಗಾದ್ರೆ ನಾಳೆ ಮಂಗಳವಾರ ಐತ್ರಿ ಬುದ್ಧಿ. ಅವತ್ತೇ ಕಡುಬಿನ ಕಾಳಿಗೆ ಮಾಡ್ತೀನಿ, ಅವತ್ತು ಬರ್ತೀರಾ? ಓಹೋ, ಅವಶ್ಯವಾಗಿ. ಹೋಗ್ರಿ, ನೀವು ಸುಳ್ಳು ಹೇಳ್ತೀರಾ. ಛೇ 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 ನಿನ್ನಂತ ಸುಂದರಿಗೆ ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಹೋಗಲಿ. ಇರಲಿ ಮಾಡು. ನಿನ್ನ ಹೆಸರೇನು? ನನ್ನ ಹೆಸರು ಮಲ್ಲವ್ವ ಅಂತ. ಎಲ್ಲರೂ ಮಾಲಿ ಅಂತ ಕರೆ ಕುಂತಾರ. ಬುದ್ಧಿ ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ತೀನಂತ ಕೈ ಮೇಲೆ ಕೈ ಹಾಕಿ ವಚನ ಕೊಡಿ. ಹಿಂಗಂತೀಯಾ? ಯಾವ ಬರಂತಾರ ತಗೋ ವಚನ. ಮಾಡು. ನನ್ನ ಮೇಲೆ ನಿನಗೆ ಅದೆಷ್ಟು ಪ್ರೀತಿ, ಅದೆಷ್ಟು ಅಭಿಮಾನ. ಅಪ್ಪರ ಒಳಗ ದೊಡ್ಡಪ್ಪರ ಮಂತ್ರಸಕ್ ಶುರು ಮಾಡ್ರೇನ್ರಿ ಮಂತ್ರನ? ಪ್ರಥಮ ಮಂತ್ರದ ಪ್ರಯೋಗ ಈಗ ಶುರುವಾಗ್ಯದ. ಲೇ ಹುಡುಗ, ಏನು ಗೊತ್ತಾಕತ್ತಲಿ ಮಾನಿಗೇಡಿ? ಸುಮ್ಮನೆ ಕುಂದಲಿ ಅದರ ಪಾಸ್ ಯಾವ ಮಾಡಲಿ. ಆತ್ ಬಿಡ್ರಿ ಅಪ್ಪ. ಓಂ ಹರ 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 ಹರ. ಓಂ ಶಿವ 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 ಒಡಿ 9. ಮಾಡು. ನೀನು ಕೀಳು ಕುಲದವಳಾದ್ರೂ ಅದೆಷ್ಟೋ ಸುಂದರಿಯಾಗಿದೆಯಲ್ಲ. ನಿನ್ನನ್ನು ನೋಡಿ ನನ್ನ ಜೀವ ಝುಮ್ ಝುಮ್ ಅನಿಸುತ್ತೆ. ನಿಮ್ಮನ್ನ ನೋಡಿ ನನಗೂ ಹಂಗೆ ಆಗಕೈತೈತಿ ಸ್ವಾಮಿ. ಹಂಗಾದ್ರೆ ಮಕ್ಕಳು ಬಲ ಕೊಲಿಕ್ಕೆ ಏನಿದೆ ಆತಂಕ? ಇಲ್ಲಿ ಬೇಡ್ರಿ, ಹೊರಗ ನಮ್ಮ ಹಿರಿಯ ಕುಂತವನೆ. ಅವನಿಗೆ ಏನಾದ್ರೂ ಗೊತ್ತಾದ್ರೆ ನಾನು ಸೊಂಟ ಮುರಿದು ಬಿಡ್ತೇನೆ. ನೀವು ನಮ್ಮ ಮನೆಗೆ ಬರ್ತೀರಲ್ಲ ಅವಾಗ ಐತಿ ಮಜಾ. ಅಲ್ಲೇ ಎಲ್ಲಾ ವ್ಯವಸ್ಥೆ ಮಾಡ್ತೀನಿ ಹೇಳ್ರಿ ನಾನು. ನೀವೇನ್ ಚಿಂತೆ ಮಾಡಬೇಡ್ರಿ. ಯಪ್ಪ ಟೈಮ್ ಭಾಳ ತಿನ್ನ ಮಂತ್ರಸಾದ್ ಮುಗ್ದಿಲ್ಲ ಅನ್ರಿ ನಮ್ಮ ಅಕ್ಕಿಗೆ. ಲೇ ಏನು 7ರ ಗುಟ್ಟಿನ 8ರ ಗುಟ್ಟಿಲ್ಲ ನೀವು? ಲೇ ಯಾಕೆ ಅವಸರ ಮಾಡ್ತಿಲ್ಲ? ನಾವು ನಿನ್ನ ಹೇಳ್ತಿ ಒಳ್ಳೆ ಹೆಂಡತಿ ಕರ್ಕೊಂಬಂದ ನೀವು ಅಲ್ಲದೆ. ಆಕಿಗೆ ಭಾಳ ದಿನ ಆಗಿತ್ತು ಮಕ್ಕಳಿಲ್ಲ. ಎಕ್ಕದಮ್ಮ ಮಂತ್ರ ಹೆಂಗಂತವಲ್ಲ ಅವೇ ಕಿಡಿಗಿಲ್ರಿ. ಓಂ ಹರ 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 ಹರ. ಏನಿದೆ ಕತ್ಲ? ಓಂ ಶಿವ 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 ತಗೊಂಡು ಮುಗಿಸ ಒಂದು ಕಾಟ ನೋಡು ಮಾಡು. ನಾಳೆ ನಾನು ನಿಮ್ಮ ಮನೆಗೆ ಬಂದಾಗ ಈ ನಿನ್ನ ಗಂಡ ಹೇಗೆ? ಅಯ್ಯೋ ಇಲ್ಲ ಹೇಳ್ರಿ, ನೀವು ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ನೀವು ನಮ್ಮ ಮನೆಗೆ ಬಂದ ತಕ್ಷಣ ನನ್ನ ಗಂಡನ ಬೇರೆ ಊರಿಗೆ ಕಳಿಸಿ ಬಿಡ್ತೀನಿ. ನೀವು ಅದೇ ರೀ, ನಿಮ್ಮ ಮನೇಲಿ ಒಬ್ಬನು ಮರಿಯಪ್ಪ ಅಂತದೆ ಇದನ್ನೆಲ್ಲ ಒಬ್ಬನು, ಅವನು ನೀವು ಕರ್ಕೊಂಡು ಬರ್ಬೇಕು, ಮತ್ತೆ ಮರಿಬಾರ್ದು. ಓ ಅಡ್ತಪ್ಪಿಗೆ ಅಡ್ತಪ್ಪಿಗೆ ಅಡ್ತಪ್ಪಿಗೆ
ಏ ಅವ್ರನ್ನೇ ಕರ್ಕೊಂಬರ್ರಿ. ಅರ್ಧಪ್ಪಿಗೆ ಕರ್ಕೊಂಬರ್ಬೇಕಾ? ಅವ್ರನ್ನೇ ಕರ್ಕೊಂಬರ್ರಿ. ಎಷ್ಟು ಸಲ ಹೇಳದ್ ನಿಮ್ಗೆ? ಏ ಅವನು ಬಂದು ನಮ್ಮ ಕೆಲಸಕ್ಕೆ ಆತಂಕ ಆಗುತ್ತೆ ಮಾರಿ. ಅಯ್ಯೋ ಆಗಲ್ಲ ಹೇಳ್ರಿ. ನಮ್ಮ ಮನೆಯಾಗ ಒಬ್ಬ ನಮ್ಮ ಅಕ್ಕ ಒಬ್ಬಳೇ ಇದ್ದಾಳೆ. ಹೌದಾ? ಇಬ್ಬರು ನಾನಾ ನೋಡ್ಕೊಂಬರ್ತೀನಿ ಬಿಡು. ಇಲ್ಲ 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 ಕರ್ಕೊಂಬರ್ತ. ನಮ್ಮ ಶಿಷ್ಯನ ಕರ್ಕೊಂಬ ಅಡಿಲ್ಲ ತುಂಬ ಸಂತೋಷ. ಇಬ್ರು ಕೂಡೇ ಬರ್ತೀವಿ. ಇಬ್ರು ಕೂಡೇ ಬರ್ತೀವಿ. ಎರಡು ಅಲ್ಲೇ ನಿನಗೆ ಎಲ್ಲ ಹೇಳಿ ನಮಗೊಂದು ಕೊಡ್ತಾನೆ ನೀವು ಎರಡು ತಂದು ಇಬ್ರು ಕೂಡೇ ಬರ್ತೀವಿ. ಹೌದಾ? ಹಾಗಾದ್ರೆ ನಿಮ್ ಪಾದ ಕೊಡ್ರಿ ಸ್ವಾಮಿಗಳೇ. ಮಾಡು ಮರಿಬೇಡ ನಮ್ಮನ್ನ. ಮಾಡು ಮರಿಬೇಡ ನಮ್ಮನ್ನ. ಇಲ್ಲಿ ಹೇಳ್ರಿ ಬುದ್ಧಿ. ನಿಮಗೆ ಕಾಲ್ ಮುರಿದು ಕೈಯೇ ಕೊಡ್ತೀನಿ. ಬರ್ರಿ ಮನೆಗೆ ಮಾಡ್ತೀನಿ. ನಿಮ್ಗೆ ಸರಿಯಾಗಿ ಮಾಡ್ತೀನಿ. ಮನೆಗೆ ಬರ್ರಿ ಬುದ್ಧಿ. ಅವಾಗ ನಿಮಗೆ ಕೊಡ್ತೀನಿ. ಮಜಾ ಅಲ್ಲಿರುತ್ತೆ ನಿಮಗೆ. ನಿಮಗಿನ್ನೂ ಏನಂತ ತಿಳಿದಿಲ್ಲ ಬುದ್ಧಿ. ಬರ್ರಿ ಆಯ್ತಾ? ಹಾ ಮಾಡು. ಸ್ವಲ್ಪ ತಾಳು. ಸಿದ್ದು ಏನಪ್ಪಣೆ ಗುರುವೆ? ಈ ಭಕ್ತಳು ಹೋಗ್ತಾಳೆ. ಹಾ. ಇವಳಿಗೆ 1 ಡಜನ್ ಬಾಳೆಹಣ್ಣು, 1 kg ಉತ್ತತ್ತಿ, ಹಾ. 1 kg ಕಲಸಕ್ರಿ, 1 kg ವಾಡಂಬಿ, ಹಣ್ಣು ಹಂಪ್ಲ ಮಾಡ್ದಾಗ ಅದಾವಲ್ಲ ಅವನ್ನೆಲ್ಲ ಯಾಕೆ ಕಳ್ಸು. ಮನೆಗೆ ಹೋಗಿ ಶಿಕಣಿ ಏನಾದ್ರು ಮಾಡ್ಕೊಂಡು ತಿನ್ಲಿ ಪಾಪ. ಅಲ್ರಿ ಅಜ್ಜ ಒಂದೊಂದು ಕ್ವಿಂಟಲ್ ಕಳಿಸ್ಕೊಡ್ತು ಬಿಡು. ಕಳಿಸ್ಕೊಡಲ್ಲ ನಮ್ಮ ಮಠಕ್ಕೆ ಏನು ಕಮ್ಮಿ ಆಗೈತೆ? ಯಾಕಂದ್ರ ಹಳ್ಳಿನಾಗಪ್ಪನ ಅಂಗಡಿ ಪುಕ್ಷೇಟ್ ಐತಲ್ಲ. ಕೂಡ ಜಾಕ್ ಮಂಜ ತಗೊಳ್ಳಲ್ಲಿ ಭಕ್ತರ ಅಂತ ಹೋಗೈತೆ. ಮಠಕ್ಕ ಕೊಡೋ ಭಕ್ತ ಜಾಕ್ ಮಂಜ ಕೊಡೋದೈತೆ ಕದ ತೆಗೆದೈತೆ ಕೊಡೋದೈತೆ. ನಾನು ಹೇಳಿದಟ್ ಮಾಡಲಿ ನೀನು. ನಮ್ಮ ಅಪ್ಪನ ಗಂಟೆ ಏನೋ ಹೇಳಿದಟ್ ಮಾಡಿ ನಾನು. ಆಯ್ತು ನಾನು ಶಿಷ್ಯ ನೀನು. ಆಯ್ತ್ರಿ ಆಯ್ತ್ರಿ. ಆಯ್ತು ಬರ್ತೀವಿ ಬರ್ತೀವಿ. ಬಾರಮ್ಮ ಆಯ್ತು ಮೆಲ್ಕ ಏ ಮಾಳೆ ಮಾಳೆ ಮಂತ್ರಸದ್ ಮುಗಿತಾನ? ಅಯ್ಯೋ ನೀನೇನ್ ಸ್ವಲ್ಪ ಹೋಗಿ ಅಜ್ಜರಿಗೆ ನಮಸ್ಕಾರ ಮಾಡಿಬೋಗ. ಅಜ್ಜರಿಗೆ ಪಾದಕ್ಕೆ ಬಿದ್ದೀನ್ರಿ ಬುದ್ಧಿ. ಶೀಘ್ರದು ಮರಣ ಪ್ರಾಪ್ತಿರಸ್ತು. ಭಕ್ತ ಹೇಳ್ರಿ ಅಪ್ಪ. ನಿನ್ನ ಹೆಂಡತಿಯ ಮುಂದೆ ಎಲ್ಲ ವಿಷಯ ತಿಳಿಸಿಯಾಗಿದೆ. ಹ್ಞೂ ನೀನು ಹೋಗಬಹುದು. ಆಯ್ತು. ನಾವು ಲಿಂಗ ಪೂಜೆಗೆ ಕೂಡುವ ಸಮಯವಾಗಿದೆ. ಒಂದಿಷ್ಟು ಪ್ರಸಾದ ಕೊಡ್ರಿ ಅಪ್ಪ. ಪ್ರಸಾದ ಹ್ಞೂನ್ರಿ ಅಪ್ಪ ಪ್ರಸಾದ. ಪ್ರಸಾದ ಹ್ಞೂನ್ರಿ ಅಪ್ಪ. ಸಿದ್ದು ಸಿದ್ದು ಏನ್ ಗುರುವೆ? ಈ ಭಕ್ತನಿಗೆ ಸ್ವಲ್ಪ ವಾನ ಮಾಡಿ ಹೋದ್ರೆ ಕಳ್ಕಳ್ಸ ಹೋಗ್ಲಿ ಪೀಡ ತಗವನ ಅವನು. ಆಯ್ತು ಗುರುವೆ. ಪ್ರಸಾದ ನಮ್ಮ ಮಠದಾಗ ಅಲ್ಲಿ ಇಲೇಮ್ ತಿಂದು ಒಣ ಮಂಡಾಳ ಅವ್ನು ಕೊಟ್ಟು ಬಿಡ್ತು ಬಿಡ್ರಿ. ಆ ಕಳ್ಸಲಿ ಹೋಗ್ಲಿ ಅವನಾಗತ್ತ. ಮಾಳೆ ಈ ಮಠ ನೋಡಿದ್ರೆ ನಂಗೆ ಯಾಕೆ ಡೌಟ್ ಬರಾಕತ್ತೈತೆ. ನಿತ್ಯಾನಂದ ಸ್ವಾಮಿಗಳ ಕಟ್ಟ ಭಕ್ತರಿದ್ದಂಗೆ ಅದಾರ ಈ ಮಕ್ಕಳು. ಹೋಗಂಬ ಮನೆ ಬರ್ತಾರಲ್ಲ ಅಲ್ಲಿ ಮಾಡೋಣಂತ. ಹೋಗಂಬ ಹಿಂಗ ಹೋಗೋಣ. ಅಜ್ಜ ಯಾಕೆ ಏ ನಿಮ್ಮನು ಅಜ್ಜ ಗುಜ್ಜ ನೀವು ಅಲ್ಲ ಹೋಗೋ ಹೊತ್ನಾಗ ಏನೋ ಹೇಳ ನೋವ ಏನಂದಲ್ಲಿ ಅವ ಮನೆಗೆ ಬರ್ತಾರ ಅನ್ನಪ್ಪವ. ಅದಕ್ಕೆ ನಾನು ಶೀಘ್ರ ದೂರ ಮಾಡೋಣ ಪ್ರಾಪ್ತಿ ಅಂದ್ಬಿಟ್ಟೀನಿ. ಬೇಸ್ನೆಸ್ ಇದು ಮಾಡಿದ್ವಿ ಅಲ್ಲ ಬಿಡೋಕವ. ಹೋಗೋಣ ನಡಿ. ನಮ್ಮ ಮನೆಗೆ ಹೋಗೋದ್ರಾಗ ಇರ್ಬಾರ್ದವ. ಹಾ ಏನ ಮಾಡ್ಬೇಕಂಗ ಹೌದಲ್ಲ? ಶಾಂತಿ ಮಾಳಿ ಮನೆಗೆ ಹೋಗೋ ಮಟ್ಟ ಶಾಂತಿ ಇಲ್ಲ. ಮಾಳಿ ಮನೆಗೆ ಹೋಗ್ಬೇಕು ಅವಾಗ ಶಾಂತಿ. ಸಿದ್ಧಾ ಹೋಗೋಣ ಆಗ್ಯಾರ ನಡಿ ಮತ್ತೆ ಹೋಗೋಣ. ಸಿದ್ಧ ಓಂ ಹರ 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 ಓಂ ಶಿವ 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 ಶಿವ
ದೇವಿ ಕಾಣುವನು ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಸಾರಾಯ ಸೀಸೆಯಲ್ಲಿ ನನ್ನ ದೇವಿ ಕಾಣುವನು ಗುರುಗಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಸುಜಿನಲ್ಲಿ ಹೂವಿನ ಹೊಲಗೊಂಡೆ ಹೂವೈಗ ಹಾವಾಗಿದೆ ವಿಧಿಯಿಂದ ಕೊಟ್ಟಿರಿ ಕೇಳುನಿ ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲ್ಲಿ ಹಾಡಿ ಕುಡಿವೆ ನಾನೇನು ಪ್ರೇಮದಾಸನಲ್ಲ ಅನಂತ ಪ್ರೇಮಿ ಯಾರು ಇಲ್ಲ ಸಾರಾಯ ಸೀಸೆಯಲ್ಲಿ ದೇವಿ ಕಾಣುವನು ನಮ್ಮ ದೇಹ ಸೇರಿದಳು ಉಸಿರಾಟಕ್ಕೆ ನಿಜವಾಗುತ್ತ ನನ್ನ ಜೀವ ಹೀರಿದಳು Wine is better than whiskey, but not equal to this country sarai. ಈ ಕಲಿಯುಗದಲ್ಲಿ ಸರಾಯ್ಕಿಂತ ಮಿಗಿಲಾದ ವಸ್ತುನೇ ಈ ಜಗತ್ತಿನಲ್ಲಿಲ್ಲ. ಆಗಿನ ಕಾಲದಾಗ ದೇವತೆಗಳು ಸಮುದ್ರ ಮಂಥನ ಮಾಡಿದ್ರಂತ. ಅವಾಗ ಹುಟ್ಟಿಬಿಟ್ಲು ಈ ನಮ್ಮ ತಾಯಿ. ಈಗಿನ ನಮ್ಮ ಸರ್ಕಾರ ಬಹಳ ಪುಣ್ಯದ ಕೆಲಸ ಮಾಡೈತ್ರಿ. ಯಾಕಂದ್ರ ಇದು ಎಲ್ಲಿ ಬೇಕಲ್ಲಿ ಸಿಗಂತ ಕುಲ್ಲಾ ಮಾಡಿಬಿಟ್ಟೈತಿ. ಹೀಗಾಗಿ ಈ ತಾಯಿಯ ಭಕ್ತರ ಸಂಖ್ಯೆ ಹೆಚ್ಚಾಗ್ಬಿಟ್ಟೈತಿ. ನಾನಂತೂ ಇವಳ ದಾಸ ಆಗ್ಬಿಟ್ಟಿನಿ ಅಂದ ಮೇಲೆ ಕೇಳೋದೇನೈತಿ, ಈ ತಾಯಿಗಾಗಿ ನನ್ನ ಸರ್ವಸ್ವನೇ ಅರ್ಪಿಸಿ ಬಿಟ್ಟಿನಿ. ದಿಲೀಪನಿಂದ ವರದಕ್ಷಿಣೆಗೆ ಬಂದ 10,000 ರೂಪಾಯಿ ಜಳ ಆಗೋಯ್ತು. ಮುಂದೆ ಈ ತಾಯಿಯ ಸಂಪಾದನೆಗೆ ಏನು ಉಪಾಯ ಮಾಡ್ಬೇಕಂತ ತಿಳಿದಂಗೆ ಐತಿ. ಮನ್ಯಾಗ ನನ್ನ ಹೆಂಡತಿ ಸ್ವಾಮಿ ಸರಿಯಾಗಿ ಕುಡಿಬೇಡ್ರಿ ಬಿಟ್ಟು ಬಿಡ್ರಿ ಅಂತ ದುಂಬಾಲ್ ಬಿದ್ದಿರ್ತಾಳ. ಆದ್ರ ಅವಳಿಗೇನು ಗೊತ್ತು ಈ ರಂಬಿ ರುಚಿ. ನಾನು ಮಾತ್ರ ಮಾಡ್ಕೊಂಡು ಹೆಂಡತಿ ಆದ್ರೆ ಬಿಟ್ಟೇನು. ಈ ಸರಾಯಿ ಮಾತ್ರ ಬಿಡಕ್ಕಾಗಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟೆ. ಬಹದ್ದೂರ್ ಮಗ ರೀ ನಾನು, ಬಹದ್ದೂರ್ ಮಗ. ಹೌದ್ರಿ, ಯಾಕಂದ್ರ ಮಾನವ ಜನ್ಮ ಹುಟ್ಟಿವಿ ಅಂದ ಮೇಲೆ ಎಲ್ಲಾ ಸುಖ ಅನುಭವಿಸ್ಬೇಕು. ಹೌದಲ್ರಪ್ಪ? ಎಂಡ ದೇವತಾ ಕಿ ಜೈ, ಕಂಟ್ರಿ ಸರಾಯ್ಕು ಜೈ, ವಿಸ್ಕಿ ಬಾಟ್ಲಿಗೂ ಜೈ, ನಮ್ಮಂತ ಕುಡುಕರಿಗೆ ಜೈ. ಸ್ವಾಮಿ, ಯಾರು ಶಕೀಲ ಎಲ್ಲಿಗೋಗಿದ್ದೆ?